ಧನರಾಜ್, ಇದನ್ನು ಕುಡಿಯುತ್ತಿದ್ದರೆ ಅಮೃತವನ್ನೇ ಕುಡಿದಂತಾಗುತ್ತದೆ. ಹಾಗಾದರೆ ಇನ್ನೂ ಸ್ವಲ್ಪ ಸ್ವೀಕರಿಸು. ಬೇಡ ಧನರಾಜ್, ನಾನು ಈಗಾಗಲೇ ಸಾಕಷ್ಟು ಕುಡಿದುಬಿಟ್ಟಿದ್ದೇನೆ. ಪ್ರತಾಪ್, ತೆಗೆದುಕೋ. ಚಕ್ರ, ನನಗ ಇದೇ ಖುಷಿಯಲ್ಲಿ ನ್ಯಾಯದ ಪಾತ್ರೆಗಿತ್ತಿ ಹಾರಾಡಿದರೆ ಸ್ವರ್ಗದ ಸಾಗರವೇ ಸೃಷ್ಟಿಯಾದಂತಾಗುತ್ತದೆ. ಅದಕ್ಕೆ ಅಷ್ಟೊಂದು ಚಿಂತೆ ಮಾಡುತ್ತಿರುವೆ ಪ್ರತಾಪ್? ನಿಮ್ಮ ತಮ್ಮನ ಹೆಂಡತಿ ಪವಿತ್ರ ಇಲ್ಲವೇ? ಕಣ್ಣಿಲ್ಲದ ಕಾಮಕ್ಕೆ ಯಾವ ಹೆಣ್ಣಾದರೂ ಏನಾಯ್ತು? ಕರೆದುಕೊಂಡು ಬಾ ಅವಳನ್ನು. ನಿನ್ನ ಕುಣಿತಕ್ಕೆ ಪ್ರಜ್ಞೆದೆಪ್ಪಿ ಬಿದ್ದ ಈ ಮಂಕ ಪ್ರತಾಪ ಅಂತೂ ಶತ್ರ ಮಿತ್ರನಾದನಲ್ಲ, ಅಷ್ಟೇ ಸಾಕು. ರಾಜ್, ಈ ಪ್ರತಾಪ್ ಈಗ ನಮ್ಮ ಪಂಜರದ ಗಿಳಿ.
ಈ ಗಳಿಯನ್ನು ನಮ್ಮ ಅಂಕೆಯಲ್ಲಿಟ್ಟುಕೊಂಡು ಸಾಧಿಸೋಣ ಸಾಧನೆ ಎಂಬ ಗುರಿಯನ್ನು. ಹಾಗಂದರೆ ಹೇಗೆ ಸುಮಿತ್ರ? ನಮ್ಮ ಸಾಧನೆ ಸೇತುವೆ ನೀನಾಗಿರುವಾಗ ನಿನ್ನನ್ನು ಮರೆಯಲು ಸಾಧ್ಯವೇ? ಬಾಪ್ರಿಯೇ, ಸೇರುವ ನನ್ನ. ನಿಮ್ಮಂತ ಮನ್ಮಥರನ್ನ ಮನತನಿಸುವುದೇ ಈ ರೂಪಸಿಯ ಕಾಲ ಅಲ್ಲವೇ? ನಿಮ್ಮಂತವರ ಕಾಮತ್ರಸೆ ನೀಗಿಸಲು ಸದಾ ಸಿದ್ಧ ಈ ಚಕ್ರ. ಚಕ್ರ, ಈ ಹಕ್ಕಿಯನ್ನು ಇಬ್ಬರು ಸರಿ ಸಮಾನವಾಗಿ ಹಂಚಿಕೊಳ್ಳುತ್ತೇನೆ. ಬಾ. ಪ್ರತಾಪ್, ಯಾರು? ಓಹೋ, ಸೂಳಿಯ ಸೋದರ. ಬಾಯ್ ಮುಚ್ಚೋ ಶ್ರೀ ಸೂಳೆ. ನುಡಿದಿರು ನನ್ನ ತಂಗಿಯ ಸೂಳೆ ಎಂಬ ಶಬ್ದವನ್ನು. ಸೂಳಿಗೆ ಸೂಳಿ ಅನ್ನೋದೇನು ಗರತಿ ಎನ್ನಬೇಕಂದ್ರೆ ಬಂಡ ಸೋಳೆ ಮಗನೇ. ಬಾಯ್ ಮುಚ್ಚೋ ಶ್ರೀಮಂತ ಸೂಳಿಗೆ ಹುಟ್ಟಿದ ಸೂಳಿ ಮಗನ. ನಮ್ಮದು ಪವಿತ್ರವಾದ ಮಾನವಂತರ ಮನೆತನ. ಹಣಕ್ಕಾಗಿ ಹಣಗಾಡುವ ನಿಮ್ಮಂತ ಹೀನವಂತರ ಮನೆತನವಲ್ಲ. ಮರ್ಯಾದೆಯಾಗಿ ಹರಿದ ತಾಳಿಯನ್ನು ಕಟ್ಟಿ ನನ್ನ ತಂಗಿಯನ್ನು ಒಳಗೆ ಕರೆದುಕೋ. ಮತ್ತೆ ತಾಳಿ ಕಟ್ಟಲು ಅವಳನ್ನು ಪತಿರತಿ ಅಲ್ಲ, ಪಾಪದ ಪಿಂಡ ಹೊತ್ತ ಗೈಯಾಳಿ. ಕೈಯಾಡಿ ಅಲ್ಲ, ಗರತಿ ನನ್ನ ತಂಗಿ. ಗೈಯಾಳಿಯನ್ನು ಗರತಿ ಎಂದು ತಿಳಿದುಕೊಂಡಿರುವ ಮಾನವಂತನ ಮಗನೇ, ನಿನ್ನ ತಂಗಿಯನ್ನೇ ಕೇಳು. ಅವಳು ಮತ್ತೊಬ್ಬನಿಗೆ ಸರಗಾಸಿದ್ದು ನಿಜವೇ ಸುಳ್ಳೆಂದು. ತಂಗಿ ಪವಿತ್ರ, ಏನಮ್ಮ ಈ ಪ್ರತಾಪ್ ಹೇಳುತ್ತಿರುವುದು ನಿಜವೇನಮ್ಮ? ಈ ನಿನ್ನಣ್ಣನ ಮಾನ ಪ್ರಾಣ ನಿನ್ನ ಕೈಯಲ್ಲಿದೆ ಅಮ್ಮ, ನಿನ್ನ ಕೈಯಲ್ಲಿದೆ. ಅಣ್ಣ, ನಿನ್ನ ರಕ್ತ ಹಂಚಿಕೊಂಡು ಬಂದ ಒಡ ಹುಟ್ಟಿದ ತಂಗಿ ಆದ ನನ್ನ ಮೇಲೆ ನಿನಗೆ ಅನುಮಾನವೇನಣ್ಣ? ಅಣ್ಣ, ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಮೋಸ ಮಾಡ್ಬಿಟ್ರಣ್ಣ, ನನಗೆ ಮೋಸ ಮಾಡ್ಬಿಟ್ರು ಅಣ್ಣ. ಆ ಅಚ್ಚೇಶ್ವರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅಣ್ಣ, ನಾನು ಪತಿರುತ್ತೇನೆ ಅಣ್ಣ. ಆದ್ರೆ ಹಾಲಿನಲ್ಲಿ ವಿಷದ ಬೀಜವನ್ನು ಬಿತ್ತಿ ನನಗೆ ಮೋಸ ಮಾಡ್ಬಿಟ್ರಣ್ಣ, ನನಗೆ ಮೋಸ ಮಾಡ್ಬಿಟ್ರು. ತಂಗಿ, ಅಯ್ಯೋ ದೇವರೇ, ಇದೆಂತ ಅಗ್ನಿ ಪರೀಕ್ಷೆ ತಂದೊಡ್ಡಿದೀಯಪ್ಪ ಈ ಬಡವರಿಗೆ. ಮಾನವ ಗುಣವಾಗಿರುವಾಗ ನೀ ಕೊಟ್ಟ ಕಾಣಿಕೆ ಇದೇನಪ್ಪ, ನೀ ಕೊಟ್ಟ ಕಾಣಿಕೆ ಇದೇನಪ್ಪ. ಪ್ರತಾಪ್, ಕಾಲಿಗೆ ಬೀಳುವೆ ನನ್ನ ತಂಗಿಗೆ. ಮತ್ತೆ ಮತ್ತೆ ತಾಳಿ ಕಟ್ಟಲು ಅವಳನ್ನು ಪತಿರ್ವತಿಯಲ್ಲ, ಪಾಪದ ಪಿಂಡ ಹೊತ್ತ ಗೈಯಾಳಿಯನ್ನು ಗರತಿ ಎಂದು ತಿಳಿದುಕೊಂಡಿರುವ ಮಾನವಂತನ ಮಗನೇ, ಮರ್ಯಾದೆಯಿಂದ ಕರೆದುಕೊಂಡು ಹೊರಟು ಹೋಗುವ ಇಲ್ಲಿಂದ. ಪ್ರತಾಪ್, ಪ್ರತಾಪ್, ನನ್ನ ತಂಗಿ ಅಂತವಳಲ್ಲ, ಇದರಲ್ಲೆಲ್ಲೋ ಮೋಸ ನಡೆದಿದೆ. ದಯವಿಟ್ಟು ನನ್ನ ತಂಗಿಗೆ ಮತ್ತೆ ಮುತ್ತೈದೆ ಭಾಗ್ಯ ಕೊಡು. ಮರ್ಯಾದೆಯಿಂದ ಕರೆದುಕೊಂಡು ಹೊರಟು ಹೋಗುವ ಇಲ್ಲಿಂದ. ಪ್ರತಾಪ್, ಇದು ನಿಮ್ಮ ಕಾಲಿ ಬಿದ್ದು ಬೇಡಿಕೊಳ್ತೀನಿ. ನೀವು ನನಗೇನೇ ಶಿಕ್ಷೆ ಕೊಟ್ಟರು ಖಂಡಿತವಾಗ್ಲೂ ಅದನ್ನು ಅನುಭವಿಸ್ತೀನಿ. ಆದ್ರೆ ನನ್ನ ಕೊಳಗೆ ತಾಳಿನ ಕೊಟ್ಟಿ ನನಗೆ ತಾಳಿಯ ಮಾತನ್ನು ನನಗೆ ಮುತ್ತೈದೆ ಭಾಗ್ಯವನ್ನ ಕೊಡ್ರಿ, ಇಲ್ಲ ಅನ್ಬೇಡ್ರಿ. ಆ ದೇವರಂತನಿಂದಲೇ ತಾಳಿ ಕಟ್ಟಿಸಿಕೊಳ್ಳಲೇ ಹಾದರದ ಹೆಣ್ಣೆ. ಬೇಡ ರೀ, ನಿಮ್ಮ ತಮ್ಮನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ.
ಸತ್ಯ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ತಮ್ಮ ತ್ಯಾಗಮಯಿ, ಕರುಣಾಮಯಿ, ದೇವರಂತ ಮನುಷ್ಯನರೇ ಅವ. ದಯವಿಟ್ಟು ಅವನಿಗೇನು ಮಾತಾಡ್ಬೇಡಿ. ಅಯ್ಯೋ ದೇವರೇ, ಹುಟ್ಟಿದ ಹೊಳಕ್ಕೆ ಕಣ್ಣೀರು ಬರಲೇಬೇಕು. ಹಾಗಂತ ಕಣ್ಣೀರಿಗೆ ಕರಳು ಕರಗಿ ತಾಳಿ ಕಟ್ಟಲು ನಾನೇನು ಮೂರ್ಖನಲ್ಲ. ಇಟ್ಟುಕೊಂಡ ನಿನ್ನ ಮಿಂಡ ಪ್ರಶಾಂತನಿಂದ ತಾಳಿ ಕಟ್ಟಿಸಿಕೊಳ್ಳಲೇ ಹಾದರದ ಹೆಣ್ಣೆ. ಬೇಡಿ, ದಯವಿಟ್ಟು ಅಂತ ಕೆಟ್ಟ ಮಾತುಗಳನ್ನ ಆಡ್ಬೇಡಿ. ನಿಮ್ಮ ತಮ್ಮ ನೀವು ತಿಳಿದುಕೊಂಡ ಹಾಗೆ ಕೆಟ್ಟವನಲ್ಲ ರೀ, ಕೆಟ್ಟವನಲ್ಲ. ಅವನು ತ್ಯಾಗಮಯಿ, ಕರುಣಾಮಯಿ, ದೇವರಂತ ಮನುಷ್ಯನೇ ಅವನು. ಕಾಣದ ಕಣ್ಣಿನಿಂದ ಕಣ್ಣೀರು ಸುರಿಸಿದರು ಕರುಣೆ ಬರ್ಲಿಲ್ಲೇ ಕಟುಕ. ಕರುಣೆ ಎಂದು ನಿನ್ನ ತಂಗಿ ನನ್ನ ತಮ್ಮನ ಮಗ್ಗಲಲ್ಲಿ ಮಲಗಿ ಸೀರೆ ಬಿಚ್ಚಿದಳು. ಅಂದೇ ಕರಗಿ ಹೋಗಿವೆ ಕರುಣೆ ಎಂಬ ಮೂರಕ್ಷರಗಳು. ಯಾರು ಈ ಬಡ ಭಿಕಾರಿ? ಅವನೇ ಆ ಸೂಳಿಯ ಸೋದರ ಸತ್ಯೇಶ. ಪ್ರತಾಪ್, ತಮ್ಮನ ಹೆಂಡತಿಯನ್ನೇ ಪ್ರತಾಪ್ ಮನೆಯನ್ನೇ ಕ್ಲಬ್ ಮಾಡಿಕೊಂಡು ತಮ್ಮನ ಹೆಂಡತಿಯನ್ನೇ ಸೂಳೆ ಮಾಡಿಕೊಂಡಿರುವೆಯಲ್ಲ. ನನ್ನ ತಂಗಿಗೆ ಅನ್ನುವೆಲ್ಲ ಸೂಳೆ ಅಂತ ನಾಚಿಕೆ ಆಗ್ಬೇಕಲೇ ನಿನ್ನ ಏಸಿದ್ದಲ್ಲ ಬಕ್ಕ. ಸುಮಿತ್ರ ಮಾಡಿರುವುದರಲ್ಲಿ ತಪ್ಪೇನಿದೆ? ಅವಳ ಹಾಗೆ ನಿನ್ನ ತಂಗಿಯೂ ಕೂಡ ಈ ಮನೆಯಲ್ಲೇ ಇರಲಿ, ಈ ಮೂವರಿಗೆ ಸುಖ ಕೊಡುವ ಸೂಳೆಯಾಗಿ. ಕರೆಕ್ಟ್ ಹೇಳಿದೆ ಪ್ರತಾಪ್. ಸತೀಶ್, ನಿನ್ನ ತಂಗಿ ಯಾವುದರಲ್ಲಿಯೂ ಕಡಿಮೆ ಇದಿಲ್ಲ. ಸೌಂದರ್ಯವತಿಯಲ್ಲಿ ಮಿಗಿಲಾದ ಚೆಲುವೆ ನಿನ್ನ ತಂಗಿ. ನೋಡು ಸತೀಶ್, ನಿನ್ನ ತಂಗಿಯ ಸೌಂದರ್ಯ ಅಡಗು ನಿನಗೆ ಬಡತನ ಕೊರಗು ಎಂಬುದು ತಪ್ಪಿದ್ದಲ್ಲ. ಸಾಕು ನಿಲ್ಲಿಸಿ ನಿಮ್ಮ ಕಾಮ ಕೋಂಕದ ಮಾತುಗಳನ್ನು. ಬಾಯಿ ಮುಚ್ಚೋ ಬಂಡ ಸೂಳಿಗೆ ಹುಟ್ಟಿದ ಸೂಳಿ ಮಕ್ಕಳ. ಸತ್ತರು ಸತ್ಯವನ್ನೇ ನುಡಿಯುವ ಆತ್ಮ ಈ ಬಡ ಸತೀಶನ ಆತ್ಮ. ಏ ಧನರಾಜ್, ಚಕ್ರ, ನನ್ನ ತಂಗಿಯ ಕಾಲಲ್ಲಿರುವ ಚಪ್ಪಲಿ ಕಿಮ್ಮತ್ತು ಈ ನಿಮ್ಮ ಸಿರಿ ಸಂಪತ್ತು. ಏ ತಂಗಿ, ಬಾರಮ್ಮ ಹೋಗೋಣ. ಹೋಗಿ ಹೋಗಿ ಬಡ ಭಿಕಾರಿಗಳೇ ಹೋಗಿ. ಮಾನ ಗುಣ ಹಣ ಇವನ್ನೆಲ್ಲ ಕಳೆದುಕೊಂಡ ಮೇಲೆ ನೀವು ಈ ಭೂಮಿ ಮೇಲೆ ಹೇಗೆ ಬದುಕುತ್ತೀರಾ? ಧನರಾಜ್, ಪ್ರತಾಪ್ ಈಗ ನಮ್ಮ ಅಂಕೆಯಲ್ಲಿದ್ದಾನೆ. ಈಗಲೇ ಅವನು ನಮ್ಮ ಅಂಕೆಯಲ್ಲಿ ಇಟ್ಟುಕೊಂಡು ಸಾಧಿಸೋಣ ಸಾಧನೆ ಎಂಬ ಗುರಿಯನ್ನು. ಇನ್ನು ಸ್ವಲ್ಪ ದಿವಸ ಅಷ್ಟೇ ಚಕ್ರ, ನಿಧಾನವಾಗಿ ಕಲಿಸೋಣ ಅವನ ದೇಹವನ್ನು ಶಿವಲೋಕಕ್ಕೆ. ಈ ಕೌರವರ ಮುಂದಿನ ಕಪಟ ಕಾರತಾನ ಪ್ರಶಾಂತನ ಬಾಳಿಗೆ ಬೆಂಕಿ. ಬನ್ನಿ, ಒಳಗಡೆ ನಾವಿಬ್ರು ಎಂಜಾಯ್ ಮಾಡಿ. ನಡಿ ಸುಮಿತ್ರ, ಹೋಗೋಣ. ಹೇ ಮಾಯೆ, ಜಗಜ್ಜನನಿ ಜಗನ್ಮಾತೆ ಜಗದೀಸುರಿ, ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತಿರುಗುಬಾಣ ಐತೆ. ಈಗ ಎಲ್ಲಿ ಅಡಗಿ ಹೋಯ್ತಮ್ಮ ನಿನ್ನ ಆಕ್ರೋಶ? ಕಣ್ಣು ಬಿಟ್ಟು ನೋಡು ತಾಯಿ, ಈ ಬಡವನ ಗೋಳು. ಇದ್ದೊಬ್ಬ ತಂಗಿಯ ಮದುವೆ ಮಾಡಿ ಆನಂದದಿಂದ ನಲಿಯುತ್ತಿದ್ದ ಈ ಬಡವನ ಬಾಳು ಕಣ್ಣೀರಿನ ಗೋಳಾತು. ಪತಿವ್ರತೆಯ ಪವಿತ್ರತೆಯನ್ನು ಹೊತ್ತ ನನ್ನ ತಂಗಿಯ ಮುತ್ತೈದೆ ಭಾಗ್ಯವನ್ನು ಕಿತ್ತುಕೊಂಡು ಬಿಟ್ಟರು
ಈ ಜಗತ್ತಾಮುಖ ದುಷ್ಟರು ಈ ದೃಶ್ಯ ನಿನಗೆ ಕಾಣಲಿಲ್ಲನಮ್ಮ. ಇಂಕಾರಿ ವಾಣಿ ಕಲ್ಯಾಣಿ ಜಗದೀಶ್ವರಿ ಮಹೇಶ್ವರಿ ಸಂಕೇಶ್ವರಿ ಚೌಡೇಶ್ವರಿ ಚಾಮುಂಡೇಶ್ವರಿ ಹೀಗೆ 108 ಅಷ್ಟೋತ್ತರ ನಾಮವಂತ ಮಹಾದೇವಿಯೇ ನಿನಗೆ ಕಾಣಲಿಲ್ಲನಮ್ಮ. ಈ ಕರಾಳ ಕೃತ್ಯ ಎಂತೆಂಥ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತಿಯೇ, ರುಂಡ ಮುಂಡರಿಗೆ ಚಂಡಿ ಚಾಮುಂಡಿಯಾಗಿ ರುಂಡ ಚಂಡಾಡಿದ ರಣಚಂಡಿಯೇ, ಎಕ್ಕಚ್ಚಿತ ಕಲಿಯುಗದ ಕಾಮುಕರನ್ನು ಸಂಹಾರ ಮಾಡಲಾಗುತ್ತಿಲ್ಲನಮ್ಮ. ಒಂದೇ ಒಂದು ಬಾಣ ಪ್ರಯೋಗಿಸುತ್ತಾಯಿ ಈ ಕಾಮ ಕಲಿಯುಗದ ಕಾಲ ಚಕ್ರದ ಮೇಲೆ ನುಚ್ಚು ನೂರಾಗಿ ಬೀಳುವುದು ಈ ನಿನ್ನ ಪಾದದಡಿಯಲ್ಲಿ. ನನ್ನನ್ನೇ ನಂಬಿರುವ ಈ ಬಡವನಿಗೆ ದಾರಿ ತೋರು. ನಿನ್ನ ದಯಬಲದಿಂದ ಮತ್ತೆ ನನ್ನ ತಂಗಿ ಮುತ್ತೈದಿಯಾಗಬೇಕು. ಅದೇ ಈ ಬಡ ಕಂದನದ ಕನಿಕರದ ಕೂಗು ತಾಯಿ, ಕನಿಕರದ ಕೂಗು. ಸತೀಶ, ಕನಿಕರದ ಕೂಗು ಕೇಳಲು ಆ ದೇವರು ಇನ್ನಿಲ್ಲ ಸತೀಶ. ಈಗೇನೇ ಇದ್ದರೂ ದುಡ್ಡೇ ದೇವರು. ದುಡ್ಡಿನಲ್ಲಿ ದೇವರಿದ್ದಾನೆ, ದೇವರಲ್ಲಿ ದುಡ್ಡಿದೆ ಅಂದಾಗ ನಿನ್ನಂತ ಬಡವರಿಗೆ ಆ ದೇವರು ಕಾಣುವುದೆಂದರೆ ಕುರುಡನಿಗೆ ಕಣ್ಣು ಬಂದಂತೆ. ಆ ನಿನ್ನ ದುಡ್ಡಿನ ದೇವರಿಗೆ ನಾವೇನು ಅನ್ಯಾಯ ಮಾಡಿದ್ವಿ ಅಂತ ನಮಗೆ ಸ್ಥಿತಿನ ತಂದ ಹೇಳು. ನಾವೇನು ಅವರಿಗೆ ಅನ್ಯಾಯ ಮಾಡಿದ್ವಿ? ಅತ್ತಿಗೆ, ಆ ದೇವರನ್ನು ನಮಿಸುವುದು ಅನ್ಯಾಯವೇ? ದಿನ ಬೆಳಗಾದರೆ ಆ ದೇವರ ಜ್ಞಾನದಲ್ಲಿ ಮಗ್ನರಾಗಿರುವ ನಮಗೆ ಅವನು ಕೊಡುವ ಪ್ರತಿಫಲ ಇದೇನು ಅತ್ತಿಗೆ? ಇದೇ ಏನು? ನಿಶ್ಚಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರಿದ್ದಾನೆ ಪ್ರಶಾಂತ್. ಅವನು ಕಣ್ಣಿಗೆ ಕಾಣುವುದೆಲ್ಲವೋ ಸತ್ಯ, ಅವನು ಕಣ್ಣಿಗೆ ಕಾಣುವುದೆಲ್ಲವೋ ಅಸತ್ಯ. ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ ಪ್ರಶಾಂತ್, ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ ದೇವರು. ನಿಷ್ಠೆಯಿಂದ ಕಷ್ಟಪಟ್ಟವನಿಗೆ ನಿನಗೆ ಏಕೆ ಕರುಣೆ ತೋರಲಿಲ್ಲ ಆ ನಿನ್ನ ದೇವರು? ಕಣ್ಣಿಲ್ಲದ ಅತ್ತಿಗೆ ಏಕೆ ಕರುಣೆ ತೋರಲಿಲ್ಲ ಆ ನಿನ್ನ ದೇವರು? ಲಂಚದ ಸಂಚಿನಲ್ಲಿ ಮಿಂಚುವ ರಾಜಕೀಯಲ್ಲಿದ್ದಾನೆ ಆ ನಿನ್ನ ದೇವರು. ದುಡ್ಡಿಗೆ ಆಸೆಗೆ ಕಾಯ್ದೆಯನ್ನು ಮಾಡುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು. ಪ್ರಶಾಂತ್, ಕಾಣದ ಕಣ್ಣಿನಲ್ಲಿ ನಿಷ್ಠೆಯಿಂದ ಕಷ್ಟಪಟ್ಟರು ಹೊಟ್ಟೆಗೆ ಇಟ್ಟಿಲ್ಲ ಅಂದಾಗ ನಮಗೆ ಏಕೆ ಬೇಕೋ ಈ ಜಗದ ಜಂಜಾಟ? ಎದರಿದರೆ ಕೆದರಿ ನಿಲ್ಲವರು ಸತೀಶ ಈ ದುಡ್ಡಿನ ದುರಹಂಕಾರಿಗಳು. ಒಡ ಹುಟ್ಟಿದ ಅಣ್ಣನೇ ದುಷ್ಟರ ಮಾತು ಕೇಳಿ ಸಂಶಯ ಎಂಬ ಸುಳಿವಿಗೆ ಸಿಕ್ಕು ನನ್ನನ್ನು ಮನೆಯಿಂದ ಹೊರಗೆ ಅಟ್ಟಿಬಿಟ್ಟ. ಈಗ ನಿಮ್ಮ ಅಣ್ಣನಿಗೆ ನಾವೇನೇ ಹೇಳಿದ್ರು ನಂಬುವ ಸ್ಥಿತಿಯಲ್ಲಿ ಅವರು ಉಳಿದಿಲ್ಲಪ್ಪ. ಯಾಕೆಂದ್ರೆ ಆ ದುಷ್ಟ ಚಕ್ರನ ಶಕುನಿಯ ಶಂಕರ ಗುದಿನ ಯಾವತ್ತು ಕಿವಿಗೆ ಬೂದಿದನು ಅವತ್ತೇ ಚಿತ್ರವಾಗಿ ಹೋಯ್ತಪ್ಪ ಅವರ ಭಾವನೆ. ಚಿತ್ರವಾಗಿ ಹೋಯ್ತು ಅವರ ಭಾವನೆ. ಈಗ ಅವನು ತುಂಬಾ ಬದಲಾಗಿದ್ದಾನೆ ಪ್ರಶಾಂತ್. ಮೊದಲಿನ ಪ್ರತಾಪವನಿಲ್ಲ, ಮರ್ಯಾದೆ ಇಲ್ಲದೆ ಒತ್ತು ಹೊರಗಾಕಿ ಬಿಟ್ಟ ಈ ಅಣ್ಣ ತಂಗಿಯರನ್ನು. ನಾನು ಬೇಡ ಅಂದ್ರು ನೀನು ಕೇಳಲಿಲ್ಲ ಸಿದ್ದೇಶ. ಈಗ ನೋಡು ಅವನ ಮನೆಯಲ್ಲಿ ಸಿಕ್ಕ ನಿನಗ ಮರ್ಯಾದೆ. ಸತೀಶ, ನನ್ನ ಅಣ್ಣ ಅಂತವನಲ್ಲ, ಅದೆಲ್ಲ ಆ ಶಕುನಿಗಳ ಹೂಡಿದ ಪಿತೂರಿ. ನೋಡ್ತಾ ಇರು, ಆ ಶಕುನಿಗಳ ಹೂಡಿದ ಪಿತೂರಿ ಅವರಿಗೆ ತಿರುಗುವ ಬಾಣ ಆಗುವ ಕಾಲ ಬಂದೇ ಬರ್ತಾ ಇದೆ. ಇಲ್ಲ, ನೀ ತಿಳಿದುಕೊಂಡ ಹಾಗೆ ನಿಮ್ಮಣ್ಣ ತುಂಬಾ ಬದಲಾಗಿ ಹೋಗಿದ್ದಾನೆ. ನಿಮ್ಮಣ್ಣ ತುಂಬಾ ಕೆಟ್ಟು ಹೋಗ್ಬಿಟ್ಟಿದ್ದಾನೆ. ನೋಡ್ತಾ ಇರೋತ್ತಿಗೆ ಈ ನಿನ್ನ ಮೈದುನದ ಮಹತ್ವದ ಕೈಚಳಕವನ್ನು, ಚಿತ್ರವಾದ ಈ ನಿನ್ನ ಪತಿರತೆ ಕೊರಳಿಗೆ ಹೊಸ ತಿರುಳನ್ನು ಕೊಟ್ಟು ಈ ಸಮಾಜಕ್ಕೆ ಪಾಪದ ಪಿಂಡ ಹೊತ್ತ ಪತಿರತೆ ಎಂದು ಕೈ ಎತ್ತಿ ಹೇಳುವುದೇ ಈ ನಾಯಕನ ಕಾಯ್ದೆ ಗುರಿ. ಸತೀಶ, ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕು. ಡಾಕ್ಟರ್ ಟ್ರೈನಿಂಗ್ ಇದೆ, ಈಗಲೇ ಹೋಗಬೇಕು. ಮತ್ತೆ ವಾಪಸ್ ಯಾವಾಗ ಬರ್ತೀಯೋ? ಬೇಗನೆ ಬರುತ್ತೇನೆ ಅತ್ತಿಗೆ. ಬಂದ ಮೇಲೆ ನಿನ್ನ ಕಣ್ಣುಗಳನ್ನು ಮರುಕಳಿಸಂತೆ ಮಾಡಿ ಮೊದಲಿನಂತೆ ಮಾಡುತ್ತೇನೆ. ಪ್ರಶಾಂತ್, ಪವಿತ್ರಳ ಕಣ್ಣುಗಳು ಮರಳಿ ಬಂದರೆ ಈ
ಜಗತ್ತಿನಲ್ಲಿ ಕಾಣದ ದೇವರನ್ನ ಕಾಣುವೆ. ನಾನು ಅತ್ತಿಗೆ ನಿನ್ನ ಕಣ್ಣುಗಳನ್ನು ಮರುಕಳಿಸುವುದೇ ನನ್ನ ಗುರಿ ಅಂದಾಗ ನಾನು ಡಾಕ್ಟರ್ ಆದಿದ್ದು ಸಾರ್ಥಕ. ಸತಿ ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತಪ್ಪ, ಆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಹೋಗ್ಬಾ. ಅಣ್ಣ, ಕಷ್ಟದಲ್ಲಿ ಕಷ್ಟವನ್ನು ಕೊಟ್ಟು ಸದಾ ನಿನ್ನ ಬೆಂಗಾವಲಾಗಿ ಬಿದ್ದು ಈ ನಿನ್ನ ತಂಗಿ ನಿನಗೆ ಭಾರ ಆಗ್ಬಿಟ್ಲಲ್ವಾ? ಹೇಳಣ್ಣ, ಈ ನಿನ್ನ ತಂಗಿ ನಿನಗೆ ಭಾರ ಆಗ್ಬಿಟ್ಲಲ್ವಾ? ಬುಜ್ಜಿ, ಎಂದು ನಮ್ಮ ತಾಯಿ ಭೂಮಿಗೆ ಭಾರವಾದದ್ದು ಯಾವುದಿದೆಯಮ್ಮ? ಎಂದು ನನ್ನ ತಾಯಿ ನಿಮ್ಮಿಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಳು. ಅಂದೇ ಭೂಮಿ ತಾಯಿಯ ತಮ್ಮ ಈ ನಿನ್ನ ಅಣ್ಣನ ಒಡಲು. ಅಣ್ಣ, ರೋಷಣ್ಣ ಎಲ್ಲಿದ್ದಾನೆ? ಅದೇನಾದ್ರೂ ನನಗೆ ಗೊತ್ತಾಯ್ತೇನಣ್ಣ? ಎಲ್ಲ ಸೃಷ್ಟಿಕರ್ತನ ಲೀಲೆಯಮ್ಮ, ಅವನೇ ಕಾಪಾಡಬೇಕು. ಆ ದೇವರು ಎಲ್ಲಿಗೆ ಕರೆದು ಒಯ್ಯುತ್ತಾನೋ ಒಯ್ಯಲಿ. ಆ ಅಗ್ನಿ ಪರೀಕ್ಷೆಯಲ್ಲಿ ಎದೆಗುಂದದೆ ಬಡತನ ಎಂಬ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದೇ ಈ ಮಾನವಂತ ಬಡವನ ಗುರಿಯಮ್ಮ. ಬಾರಮ್ಮ, ಹೋಗೋಣ. ಕುಡುಕ, ಹೌದು, ನಾನೊಬ್ಬ ಕುಡುಕ. ನಾನೇಕೆ ಕುಡುಕನಾದೆ? ನನ್ನ ಮನಸ್ಸಿಗೆ ನೋವಿಗಾಗಿ ನಾವು ಕುಡುಕನಾದೆ. ಬಂಗಾರದ ಹಕ್ಕಿ ಕುಟ್ಟಿರುವ ನನ್ನ ಹೃದಯದ ಗಾಯಕ್ಕಾಗಿ ನಾನು ಕುಡುಕನಾದೆ. ಪ್ರತಾಪ್, ನಿನ್ನನ್ನು ಎಲ್ಲಿ ಅಂತ ಹೋಗೋದು? ಇದೇನು ಪ್ರತಾಪ್, ನೀನು ಈ ರೀತಿ ಕುಡಿತಾ ಕುಳಿತುಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ? ಆರೋಗ್ಯ ಯಾರಿಗೋಸ್ಕರ ಈ ಆರೋಗ್ಯ? ನಂಬಿದ ಹೆಂಡತಿಯೇ ಓಡಿಸಿಕೊಂಡು ಹೋಗ್ಬಿಟ್ಟ ನನ್ನ ತಮ್ಮ. ಅದನ್ ಮತ್ತಾರಿಗೋಸ್ಕರ ಈ ಆರೋಗ್ಯ? ಇದ್ದ ಪೊಲೀಸ್ ನೌಕರಿಯನ್ನು ಕಳೆದುಕೊಂಡೆ ಅಂದಾಗ ಮತ್ತಾರಿಗೋಸ್ಕರ ಈ ಆರೋಗ್ಯ? ನಾವಿದ್ದೇವೆಲ್ಲ, ನನಗೋಸ್ಕರನಾದ್ರೂ ನೀವು ಬದುಕಲೇಬೇಕು. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳಿದುಕೊಂಡು ಮರೆತು ಬಿಡಿ ಅದನ್ನ. ಹೇಗೆ ಮರೆಯಲಿ ಸುಮಿತ್ರ? ಅಣ್ಣನ ಹೆಂಡತಿ ಹೆತ್ತ ತಾಯಿಯ ಸಮಾನ ಎಂದು ಹೇಳ್ತಾರೆ. ಆದರೆ ಅಂತ ತಾಯಿಯನ್ನೇ ಬೋಯಿಸಿ ಬಿಟ್ಟ ನನ್ನ ತಮ್ಮ. ಅದನ್ನು ನೆನೆಸಿಕೊಂಡರೆ ನನ್ನ ಹೃದಯದಲ್ಲಿ ದಯಿಸುವುದು ದಾವಾಗ್ನಿ. ಸುಮಿತ್ರ, ನನ್ನ ತಮ್ಮ ನನ್ನ ಹೆಂಡತಿಯ ಮೇಲೆ ಮನಸ್ಸು ಮಾಡಿ ಭೋಗಿಸಿಬಿಟ್ಟ. ನಾನು ಅವನ ಹೆಂಡತಿಯನ್ನು ಭೋಗಿಸಿಬಿಟ್ಟೆ. ಹೇಗಿದೆ ಈ ಕಥೆಯ ಅನುಸಾರ? ಇದು ಈ ಜಗದ ನಿಯಮ ಅಲ್ವೇ ಪ್ರತಾಪ್? ಇರ್ಲಿ, ನಿಮ್ಮ ಪೊಲೀಸ್ ನೌಕರಿ ಏನಾಯ್ತು? ಕಾರಣ ಈ ಕುಡಿತ ಸುಮಿತ್ರ. ಈ ಕುಡಿತ ಸರಿಯಾಗಿ ಡ್ಯೂಟಿ ಮಾಡಲಿಲ್ಲದ ಕಾರಣಕ್ಕೆ ನನ್ನನ್ನು ಸಸ್ಪೆಂಡ್ ಮಾಡಿಬಿಟ್ರು. ನನಗೆ ಉಳಿದಿರುವುದು ಕೋಟ್ಯಾಂತರ ರೂಪಾಯಿ ಆಸ್ತಿ ಹಾಗೂ ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಸುಮಿತ್ರ? ಯಾರಿದ್ದಾರೆ? ನೋಡಿ ಪ್ರತಾಪ್, ಮನಸ್ಸಿಗೆ ಹಚ್ಕೊಳ್ಬೇಡಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ, ನಾನಿದ್ದೀನಿ. ಆಯಿತು, ನೀನೇ ನನ್ನ ಸರ್ವ ಆಸ್ತಿ ಪ್ರಿಯೆ. ನನಗೂ ಅಷ್ಟೇ ಪ್ರತಾಪ್, ನೀವೇ ನನ್ನ ಆಸ್ತಿ. ಪ್ರಣಯ ಪರ್ವತನ್ನೇರಿದ ಪ್ರೇಮಿಗಳೇ, ನಮ್ಮನ್ನು ಮರೆಯಬೇಡಿರಿ. ಕಣ್ಣು ತೆರೆಸಿದ ಕರುಣಾಮಣಿಗಳು ನೀವು. ನಿಮ್ಮನ್ನು ಮರೆಯಲು ಸಾಧ್ಯವೇ? ನಿನಗೆ ನೌಕರಿ ಮೇಲೆ ಆಸೆ ಇದೆಯೇ? ಬೇಡ ಪ್ರತಾಪ್, ನಿಮ್ಮಂತ ಶ್ರೀಮಂತ ಧನ್ಯ ವ್ಯಕ್ತಿಗಳ ಸಾಹಸ ನನಗಿರುವಾಗ ನನಗೇಕೆ ಬೇಕೋ ಜಿಜಿಬಿ ನೌಕರಿ?
ಯಾಕೆ? ಏಕೆ ಏನಂತ ಕೇಳಬೇಡ, ಏಕೆಂದರೆ ಅವರಲ್ಲಿ ನನಗೆ ವಿಶ್ವಾಸವಿದೆ. ಕೇಳಲು ಬಿಡು ಪ್ರತಾಪ್. ಸುಮಿತ್ರ ನಿನ್ನ ಅರ್ಧಾಂಗಿಣಿ ಅಂದ ಮೇಲೆ ಕೇಳುವ ಹಕ್ಕು ಅವಳಿಗೂ ಇದೆ. ಪ್ರತಾಪ್ ಪ್ರತಾಪ್ ಇದು ನಿನಗೆ ಮೊದಲೇ ಹೇಳಿದ್ದೀನಲ್ಲ, 5 ಎಕರೆ ಸೈಟು ನಿನ್ನ ಹೆಸರಿಗೆ ಮಾಡುವ ವಿಚಾರವನ್ನು. ಓಹೋ, ಆ ವಿಚಾರವೇ? ಹೌದು, ಅಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಸಬೇಕಂತ ಮಾಡಿದ್ದೇನೆ. ನೋಡಿದ್ಯಾ ಸುಮಿತ್ರ, ಇವರಿಬ್ಬರು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು. ಪ್ರತಾಪ್, ನಾನು ಏನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸೈನ್ ಹಾಕಿ. ಆಯ್ತು. ಸಾಕು ಸ್ಪೆಂಡ್, ನಾನು ಈಗಾಗಲೇ ಸಾಕಷ್ಟು ಕುಡಿದು ಬಿಟ್ಟಿದ್ದೇನೆ. ಇರಲಿ, ತೆಗೆದುಕೋ ಪ್ರತಾಪ್. ಆಯ್ತು, ನಿಮ್ಮ ಇಷ್ಟವೇ ನನ್ನ ಇಷ್ಟ. ಸುಮಿತ್ರ, ನೀನು ಪ್ರತಾಪ್ನನ್ನು ಕಳ್ಕೊಂಡ್ರಲ್ಲಿ ನಾವು ಆಮೇಲೆ ಬರ್ತೇವೆ. ಆಯ್ತು ಪ್ರತಾಪ್, ಬನ್ನಿ ಹಾಗಿದ್ರೆ ಹೋಗೋಣ. ನಡಿ, ಹಾಗಾದ್ರೆ ಹೋಗೋಣ. ಧನರಾಜ್, ತೆಗೆದುಕೋ. ಹೋಗು ಪ್ರತಾಪ್, ಹೋಗು. ನಿನಗೇನು ಗೊತ್ತು ಈ ಧನರಾಜನ ಗಮ್ಮತ್ತು? ಈ ಶಕುನಿ ಹುಗಳು ಹೂಡಿರುವ ಮಾಯಾ ಜಾಲದಲ್ಲಿ ಆ ನನ್ನ ವೈರಿಗಳು ಸುಟ್ಟು ಬೂದಿ ಆಗಲೇಬೇಕು. ಈ ಒಂದೇ ಒಂದು ಸೈನಿಂದ ಪ್ರತಾಪನ ಆಸ್ತಿಯನ್ನು ಕಬಳಿಸಿ ಬಿಡೋಣ. ಆಗ ಪ್ರತಾಪ ಆಗುವನು ದಿಕ್ಕೆಲ್ಲದ ಹೆಣ. ಅದೋ ನೋಡು, ಅಂದಾಗ ನಕ್ಕು ನಲಿಯುವುದು ನನ್ನ ಮನ. ಚಕ್ರ, ಅದು ಅಲ್ಲಿ ನೋಡು, ನಮ್ಮ ಕನಸಿನ ಬೇಟೆಯಾಗಿರುವ ರೋಷದ ಹುಲಿ ಆವೇಶದಿಂದ ಈ ಕಡೆನೇ ಬರ್ತಾ ಇದೆ. ಅದಕ್ಕೆ ನಾವು ಹೆಣೆಯುವ ಚಾತುರ್ಯದ ಬಲೆ. ಬರಲಿ ಬರಲಿ, ಅದನ್ನು ನಾನು ನೋಡುವೆ, ನೀನು ಮರೆಯಾಗು. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದ, ಬಾ ಎಂದರೆ ಬಂದರೆ ಯುವ ಶೂರ, ನೀ ಬಂದರೆ ದಿಕ್ಕ. ಯಾರು ಮಾತನಾಡುತ್ತಿರುವುದು? ಹೇ ಬಚ್ಚ, ಏನು ಹೇಳುತ್ತಿರುವೆ? ಹೇಳು. ನಿನ್ನ ಕಣ್ಣು ತಪ್ಪಿಸಿಕೊಂಡು ಓಡಿ ಹೊರಟಿರುವನ? ಹೇ ಹೇ ಹೇ, ನಿಮ್ಮಂತ ನಾಲಾಯಕರು ನಮ್ಮ ಅಡ್ಡಾದಲ್ಲಿರುವುದೇ ಎಷ್ಟು? ಸರಿ ಬಿಡು, ಬರಲಿ. ಅವ ಯಾವ ಮಾರ್ಗವಾಗಿ ಬರ್ತಾ ಇದ್ದಾನೆ? ಹೇಳು. ಈ ನಮ್ಮ ಕಡೆನೆ ಬರ್ತಾ ಇದ್ದಾನ? ಬರಲಿ ಬರಲಿ, ಅವನನ್ನು ನಾನೇ ನೋಡಿಕೊಳ್ಳುತ್ತೇನೆ. ಹಾಗೆ ಹಿಂದನೆ ಬೆನ್ನಟ್ಟಿಕೊಂಡು ಬಾ. ರೌಡಿ ಸಾಮ್ರಾಜ್ಯದಲ್ಲಿ ಸಾಮ್ರಾಟ ನಾನಾಗಿ ಮಾಡಿದೆ ಅದ್ಭುತ ಸಾಹಸ. ತುತ್ತು ಕೂಳಿಗಾಗಿ ಹಂಬಲಿಸುವ ಬಡವರಿಗೆ ಹಾಕುವೆ ಭದ್ರ ಬುನಾದಿ. ಆಗ ಚಿತ್ರವಾಗುವುದು ಸ್ವಾರ್ಥ ಶ್ರೀಮಂತರ ಹಾದಿ. ಬಡವರ ಭಕ್ಷಕರಾದ ಬಂಡನನ ಮಕ್ಕಳ ರುಂಡ ಚಂಡಾಡುವುದೇ ಈ ಬಡ ಕಂದನ ಗುರಿ. ಅರಿದುಕೊಳ್ಳದಿರೋ ಹಸುಳೆ, ನರನಾಡಿಗಳನ್ನು ನಾನೇ ಮೇಲೆದ್ದು. ಲೇ ಹೇಳಿ, ನಿನಗೆ ನಿಜವಾಗಲು ಗಂಡದಿಯಾಯಿತಾದರೆ
ನನ್ನ ಎದುರಿಗೆ ಬಂದು ಎದೆಗೆ ಎದೆಗೊಟ್ಟು ಮಾತನಾಡು. ಏಯ್! ಹೇಳಿ ಹಾಗೆ ನನ್ನ ಹಿಂದೆ ಬಂದು ಪೌರಿಸ ತೋರಿಸಬೇಡ. ಸಂಡ ನಾನಲ್ಲ, ನೀನು ಅನ್ಯಾಯವಾಗಿ ಮತ್ತೊಬ್ಬರ ಹಣ ಲೂಟಿ ಮಾಡಿ ಬದುಕುವ ನೀನು ಸಂಡ. ನೋಡಿದೀಯ ರೋಷಾಗ್ನಿ, ನೀನು ಮೋಸದಿಂದ ಅನ್ಯಾಯವಾಗಿ ಕದ್ದ ಹಣ ಈ ಹಣ ನನ್ನ ವಶವಾಯಿತು. ಹೇಗಿದೆ ಹೇಗಿದೆ ಹಾವು ಏಣಿ ಆಟ? ಲೇ ಹುತ್ತ ಮರ್ಕಟ, ಹಾಸ್ಯ ಮಾಡದಿರಲೇ. ನಿನಗೆ ತಕ್ಕದ ಈ ರೋಷಾಗ್ನಿಯ ಲಕ್ಷ್ಮಿಯ ರಾಣಿಯನ್ನು, ಈ ರೋಷಾಗ್ನಿಯ ತಲೆಯ ಮೇಲೆ ಕುಳಿತಿರುವಳು ಸಿಂಹಾಸನದ ಸಾಮ್ರಾಜ್ಯದ ರಾಣಿಯಾಗಿ ಅಂದಾಗ ನೀನೇಕೆ ಈ ಗಗನ ಕುಸುಮಕ್ಕೆ ಆಶಿಸುವಿಲೇ ಮೂಢ? ಲೇ ಚಕ್ರ, ನೀನು ಖಾರಸ್ಥಾನದ ನಾಯಕನಾಗಿರಬಹುದು, ನಾನು ಹಾಗಲ್ಲ. ರೌಡಿ ಸಾಮ್ರಾಜ್ಯದ ದೊರೆ. ನಿಮ್ಮಂತ ಇಂಥ ಸಣ್ಣ ಕಳ್ಳರಿಂದಲೇ ಅದ್ಭುತವಾಗಿ ನಿಂತಿರುವನು ಈ ಪುಂಡ ಚತುರ. ಹೇಗಿದೆ ಈ ಚತುರನ ಚತುರಂಗದಾಟ? ಎಂಬ ಕೊಚ್ಚಕೊಳ್ಳಿದಿರೋ ಪುಂಡ ಚತುರ, ನಿನ್ನ ಸಾಹಸವನ್ನು ಅಡಗಿಸಲು ಸಿದ್ಧವಾಗಿದೆ ನನ್ನ ಚಕ್ರವ್ಯೂಹ. ಚಕ್ರ, ಇದು ಸಾಲೇ. ನಿಮ್ಮಂತ ಮದವೇರಿದ ಮದ್ದಾನಿಗಳನ್ನು ಸಂಹಾರ ಮಾಡಲು ಈ ಬಡವ ರೂಪಿಸಿದ ಬಂಡಾಯದ ಆರಂಭ. ಬಂಡಾಯ ಅಲ್ಲ ರೋಷ, ಅಂತ್ಯ. ನಿಮ್ಮಂತವರ ಭೂಮಿಗೆ ಭಾರವಾದ ಬಡವರ ಭೂಮಿ ಋಣದ ಅಂತ್ಯದಲ್ಲಿ ಅಳಿದು ಹೋಗದೆ ನನ್ನಂತ ಧೀರನೆ ಹಿಂದೆ ಬಾ ಅಂದಾಗ ನೀನಾಗುವೆ ಕೋಟ್ಯಾಧೀಶ್ವರ. ಬಿಟ್ಟು ಬಿಡು ಈ ನಿನ್ನ ಹುಚ್ಚು ಸಾಹಸ. ಹೇಳಿ, ನಿನ್ನಂತ ಬಂಡನ ಹಿಂದೆ ಬರಲು ನಾನೇನು ಹೇಳಿಯಲ್ಲ. ನನ್ನ ಬೆಂಬಲ ಕೇಳುವ ನಿಮ್ಮಂತವರ ಗಂಡ ಈ ಪಿಂಡ. ಕೈ ಬೀಸಿದರೆ ಸಾಕು, ಕೈ ಸೇರುವುದು ಕೋಟಿ ಹಣ. ಕೋಟಿ ಹಣಕ್ಕೆ ಬಾತೆರೆಯಲು ನಾನೇನು ಸಂತ ಮೂರ್ಖನಲ್ಲ. ನಿನ್ನಂತ ಸಾಹಸಿಕನ ಬೆಂಬಲ ಕೇಳಲು ನಾನೇನು ಶತ ಮೂರ್ಖನಲ್ಲ. ನಾನು ಮನಸ್ಸು ಮಾಡಿದರೆ ಈಗಲೇ, ಆದರೆ ನೀನಿನ್ನು ಚಿಗುರ ಸುಟ್ಟು ಕರಕಾಗಬೇಡ. ನಾವು ಹೇಳಿದಂತೆ ಕೇಳಿದರೆ ನಮ್ಮ ಹಾಗೆ ಗಣ್ಯ ವ್ಯಕ್ತಿ ಆಗಬಹುದು. ಅಷ್ಟೇ ಅಲ್ಲ, ನಮ್ಮ ಜೊತೆ ಸೇರಿದರೆ ಬಡ ಹೆಣ್ಣುಗಳ ರೌಚಿಯನ್ನು ನೋಡಬಹುದು. ಬಾಯ್ ಬಿಗಿ ಹಿಡಿದು ಮಾತಾಡಲೇ ಭೋಳಿಯ ಮಗನ. ಬಡವರ ಹೆಣ್ಣು ಮಕ್ಕಳೆಂದು ಅವರ ಶೀಲದ ಬಗ್ಗೆ ಕೀಳವಾಗಿ ಮಾತನಾಡಿದರೆ ಈ ನಿನ್ನ ಕೈಗಳನ್ನು ತುಂಡು ತುಂಡಾಗಿ ಕತ್ತರಿಸಬೇಕಾದಿತ್ತು. ಎತ್ತರ ಕಿರಿಸಿದರು ಬಡ ಹೊತ್ತು ನಾಯಿ. ಅಷ್ಟೊಂದು ಸೂರ ನೀನಾಗಿದ್ದರೆ ನೀನೇಕೆ ಬೀದಿ ಬೀದಿ ತಿರುಗುತ್ತಿದ್ದಿ? ನಿನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ನಿನ್ನಂತ ವೀರ ಅಣ್ಣಂದಿರಿದ್ದರು. ನಿನ್ನ ತಂಗಿ ಶೀಲವನ್ನೇಕೆ ಕಳೆದುಕೊಳ್ಳುತ್ತಿದ್ದಳು? ಸೂಳಿಯಾಗಿ ಏಕೆ ತಿರುಗುತ್ತಿದ್ದಳು? ಚಕ್ರ, ನನ್ನ ಮನೆಯ ಸುತ್ತಮುತ್ತಲಿನ ಅಕ್ಕ ತಂಗಿಯರಿಗೆ ಮಾತನಾಡಿದರೆ ಸಹಿಸಿಕೊಳ್ಳುವುದಿಲ್ಲ ಈ ಅಗ್ನಿ. ಅಂಥದರಲ್ಲಿ ಡೈರೆಕ್ಟ್ ಆಗಿ ನನ್ನ ತಂಗಿಯ ಶೀಲದ ಬಗ್ಗೆ ಮಾತನಾಡಿದೆ ಎಂದರೆ ಈ ನಿನ್ನ ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ
ಈ ನಿನ್ನ ರಕ್ತವನ್ನು ಹೊಳೆಯಾಗಿ ಹರಿಸದಿದ್ದರೆ ನಾನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ತಿಳ್ಕೊಂಡೆ ಬಂಡ ಸುಳಿಯ ಮಗ. ಹುಟ್ಟು ಹೋಗೋ ಹಸುಳೆ ಈ ಭೂಮಿಯಿಂದ. ನಿಜವಾಗಲು ಗಂಡಿದೆ ಓಯುವುದ ಬಿಟ್ಟು ರಣರಂಗಕ್ಕೆ ಬಾರಲಿ. ಈಗ ಸುಟ್ಟು ಹೋಯಿತು ಧರ್ಮದ ಬೇರು. ಇನ್ನು ಮುಂದೆ ನಾವೇ ಈ ನಾಡಿನ ದೊರೆಗಳು. ಚಕ್ರ ಇಲ್ಲಿಗೆ ಮುಗಿಯಿತು ಎಂದು ತಿಳಿಯಬೇಡರಿ. ಇದು ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡು. ಈ ನಾಡಿನಲ್ಲಿ ನಮ್ಮಂತ ಸಾಹಸಿಗರು ಇನ್ನೂ ಅನೇಕರಿದ್ದಾರೆ ಎಂಬುವುದನ್ನು ಮರೆಯಬೇಡಿರಿ. ಹಾಸವನ್ನು ನೆಟ್ಟಿ ಹಾಕುವ ಕಚ್ಚೆಯ ಸೂರ ಒಂದೇ ಬರ್ತಾನೆ. ಜೈ 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 ಇಲ್ಲಿ ಯಾವುದೋ ಹೆಣ ಬಿದ್ದಿದ್ದಿಲ್ಲ, ಯಾರು ಇರಬಹುದು? ಇವನೇನೋ ಸತ್ತಿಲ್ಲ, ಯಾರೋ ದುಷ್ಟರು ಗುಂಡು ಆರಿಸಿ ಬಿಟ್ಟಿದ್ದಾರೆ. ಪಾಪ ಏನೇ ಆಗಲಿ ಬದುಕಿಸಿ ನೋಡೋಣ, ಅದೇ ಈ ಶಿವಪ್ಪನ ಕಾಯಕ. ಸೊಪ್ಪಿನ ರಸವನ್ನು ಹಚ್ಚಿ ಹೋಗಿದ್ದಾರಲ್ಲ, ಆ ದೇವರೇ ಬಂದು ನನ್ನನ್ನು ಕಾಪಾಡಿರಬೇಕು. ಲೇಖನರಾಜ ಚಕ್ರ ಮರು ಜನ್ಮ ಪಡೆದು ಬಂದಿರುವ ಮಕ್ಕಳ, ಈ ನಿಮ್ಮ ಕೊಪ್ಪಿದ ದೇಹವನ್ನು ಕಡಿದು ತಿನ್ನಲು ಸೇಡಿನಿಂದ ಹಸಿದ ಈ ಹೆಪ್ಪುಲಿಯನ್ನು ಗಾಯಗೊಳಿಸಿದ್ರಿ ಅಂದ ಮೇಲೆ ಈ ನಿಮ್ಮ ದೇಹಗಳನ್ನು ಕಡಿದು ತಿನ್ನಲು ಬರ್ತಾ ಇದೆ. ಸೇಡಿನಲ್ಲಿ ಹಸಿದ ಈ ಹೆಪ್ಪುಲಿ ಸಿದ್ಧರಾಗಿರಿ ಮಕ್ಕಳ, ಯಮನ ಸ್ವಾಧೀನನಾಗಲು
ಸುರಚಂದ್ರರೇ ದಿನ ತಂಗಳು ಗಿರಿಸಿಂಗರೇ ಎಲ್ಲಿ ಹೋಗಿರೋನು ಈ ಯುವಕ? ಅವನು ಒಳ್ಳೆಯ ಸಾಹಸಕ್ಕೆ ಆ ದೇವರು ಜೀವದಾನ ಮಾಡಿ ಕಳಿಸಿರಬೇಕು. ಅನ್ಯಾಯವಾಗಿ ಅಡಗಿಸಲು ಆ ದೇವರು ಒಳ್ಳೆಯದನ್ನು ಮಾಡಲಿ.